ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನನ್ನ ಈ ವರದಿ ವಾಚನ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಶಿಕ್ಷಣವನ್ನು ಪಸರಿಸುವ ಒಂದು ಮಹತ್ವವಾದ ಉದ್ದೇಶದಿಂದ 2016ರಲ್ಲಿ ನನ್ನ ಜನನವಾಯಿತು. ನಾನು ನಿಮ್ಮ ಪ್ರೀತಿಯ GVNS. ಮಗುವಿನ ಸರ್ವತೋಮುಖ ವಿಕಾಸ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಅರಿತು ನಾನು 9 ವರ್ಷಗಳಿಂದ ಶೈಕ್ಷಣಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದಶಮಾನೋತ್ಸವವನ್ನು ಯಶಸ್ವಿಯಾಗಿ ಇನ್ನೇನು ಪೂರೈಸುತ್ತಿದ್ದೇನೆ. ಶಿಕ್ಷಣವೆಂಬ ಹುಲಿಯ ಹಾಲು ಕುಡಿದು ಜ್ಞಾನದಿಂದ ಘರ್ಜಿಸಲಿ, ಕನಸಿನ ಕನಕದ ಪುಸ್ತಕಗಳನ್ನು ಹೆಗಲೇರಿಸಿ, ಸಾಧನೆಯ ಸಮವಸ್ತ್ರ ಧರಿಸಿ, ಹೊಸ ಗೆಳೆತನವ ಬಯಸಿ, ನವ್ಯ ಚೇತನದೊಂದಿಗೆ ತುಂಟನಗು ಬೀರಿ ಜ್ಞಾನವನ್ನೇರಿಸಿ ನನ್ನ ಬಳಿ ಬಂದರು. ನನ್ನ ಮಕ್ಕಳು ಜೂನ್ 1ರಂದು ಮಡದಿಗೊಂದು ಹೂವ ಮುಡಿಸಿ, ಮಗುವಿಗೊಂದು ಹಣ್ಣು ತಿನ್ನಿಸಿ ಸಂತಸಪಟ್ಟಿದ್ದು ಮರದಿಂದ. ಮನೆಗೊಂದು ಮರದಂತೆ, ಊರಿಗೊಂದು ವನದಂತೆ, ಆಧುನಿಕ ಬದುಕಿಗೆ ಇದು ಸಾಲದಂತೆ. ಒಬ್ಬೊಬ್ಬ ಮನುಜನಿಗೆ ಒಂದೊಂದು ಮರದಂತೆ, ಒಂದೊಂದು ಊರಿಗೆ 100 ಮರಗಳನ್ನು ಬೆಳೆಸಿದರೆ ಪರಿಸರವ ನಮಗೆ ಎಲ್ಲ ಚಿಂತೆ ಎಂದ ಆ ದಿನ ನಮ್ಮ ಮಕ್ಕಳು ಗಿಡ ನೆಡುವ ಮೂಲಕ ನಮ್ಮ ಶಾಲಾ ಆವರಣದಲ್ಲಿ ಸಂಭ್ರಮದಿಂದ ಸಾಲುಮರದ ತಿಮ್ಮಕ್ಕನನ್ನು ನೆನೆಯುತ್ತಾ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಪರಿಸರದ ಒಳಿತಿಗಾಗಿ ಸಂಭ್ರಮದಿಂದ ಆಚರಿಸಿದರು. ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಎಂಬುದನ್ನು ಅರಿತ ನಮ್ಮ ಮಕ್ಕಳು ಜೂನ್ 7ರಂದು ಅಂತಾರಾಷ್ಟ್ರೀಯ ಆಹಾರ ರಕ್ಷಣಾ ದಿನವನ್ನು ಆಚರಿಸಿದರು. ಮಕ್ಕಳಿಗೆ ಶಿಕ್ಷಣವೆಂಬ ನಗುವನ್ನು ಕೂಡಿ ಜೀತವೆಂಬ ಆಳುವನಲ್ಲ ಎಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಜೂನ್ 12ರಂದು ವಿನೂತನ ಶೈಲಿಯಲ್ಲಿ ಬಾಲಕಾರ್ಮಿಕ ಚಟುವಟಿಕೆಗಳನ್ನು ತಡೆಗಟ್ಟುವ ಅಳುಕು ಪ್ರದರ್ಶನವನ್ನು ಪ್ರದರ್ಶಿಸಿ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಿದರು. ನಿತ್ಯ ಮಾಡುತ್ತಿದ್ದರೆ ಯೋಗ ರೋಗಕ್ಕಿಲ್ಲ, ದೇಹದಲ್ಲಿ ಜಾಗ ಎಂದು ಅರಿತ ನಮ್ಮ ಮಕ್ಕಳು ಜೂನ್ 21ರಂದು ನಮ್ಮ ಶಾಲಾ ಆವರಣದಲ್ಲಿ ಯೋಗ ಮಾಡುವ ಮುಖೇನ ಯೋಗ ದಿನವನ್ನು ಆಚರಿಸಲಾಯಿತು. ನಂತರ ಒಬ್ಬ ಶಿಕ್ಷಕ, ಒಬ್ಬ ನಿರಂತರ ಕಲಿಕೆಗಾರ, ಶಿಕ್ಷಕರಿಗೆ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳನ್ನು ಪರಿಚಯಿಸಿ ಅವರನ್ನು ಸಂಪನ್ಮೂಲಗೊಳಿಸಿ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಲಾಯಿತು. ಇತಿಹಾಸ ಮುಖ್ಯವಲ್ಲ, ದೇಶದ ಭವಿಷ್ಯ ಮುಖ್ಯ. ದೇಶದ ಭವಿಷ್ಯ ಪ್ರತಿಯೊಬ್ಬ ಮತದಾರನ ಮೇಲೆ ನಿರ್ಧರಿತವಾಗಿದೆ. ಮತದಾನ ಸಂಭ್ರಮವಾದಾಗ ಮಾತ್ರ ದೇಶ ಬದಲಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನುಡಿಯಂತೆ ಚುನಾವಣಾ ಹಂತದ ಅರಿವು ಮೂಡಿಸುವ ಸಲುವಾಗಿ ಜೂನ್ 26, 2025ರಂದು ಅಣುಕು ಮತದಾನವನ್ನು ಮುಖ್ಯ ಶಿಕ್ಷಕರು ಹಾಗೂ ಸಮಾಜ ಶಿಕ್ಷಕರ ಸಹಯೋಗದೊಂದಿಗೆ ಮತದಾನದ ಜಾಗೃತಿ ಮೂಡಿಸುವ ಮುಖೇನ ಮಕ್ಕಳಲ್ಲಿ ಮತದಾನದ ಮೂಲಕ ಅರಿವು ಮೂಡಿಸಿ ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡಿ ಅಭಿನಂದಿಸಲಾಯಿತು. ಅರಿವನ್ನಳಿಸದೆ ಮನುಜನ ಉಸಿರು ಉಳಿಯುವುದಿಲ್ಲ, ಪರಿಸರ ಬೆಳೆಸದೆ ಮನುಜನ ಬಾಳಿಗೆ ಇದು ಒಳಿತಲ್ಲ ಎಂಬ ವಾಕ್ಯವನ್ನು ಸ್ಮರಿಸುತ್ತಾ ಜುಲೈ 28ರಂದು ಪರಿಸರ ಸಂರಕ್ಷಣಾ ದಿನವನ್ನು ನಮ್ಮ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಪರೀಕ್ಷೆಗಳು ಮಗುವಿನ ಕಲಿಕಾ ಮಟ್ಟವನ್ನು ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನು ಮಾಪನ ಮಾಡಲು ಬಳಸುವ ಸಾಧನಗಳು. ಈ ನಿಟ್ಟಿನಲ್ಲಿ ದಿನಾಂಕ 31 ಜುಲೈ 2025ರಿಂದ ಆಗಸ್ಟ್ 2, 2025ರವರೆಗೆ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ನಡೆಸಲಾಯಿತು. ನಂತರ ಫಾರ್ಮೇಟಿವ್ ಅಸೆಸ್ಮೆಂಟ್ ಪ್ರಗತಿಯ ಕುರಿತು ಮಗುವಿನ ಪ್ರಗತಿಯ ಫಲಿತಾಂಶವನ್ನು ಚರ್ಚಿಸಲು ಪ್ರಥಮ ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಕಲಿಕಾ ಪ್ರಗತಿ, ಕಲಿಕಾ ನ್ಯೂನತೆಗಳ ಬಗ್ಗೆ ಚರ್ಚಿಸಲಾಯಿತು. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವುದು ಸ್ವತಂತ್ರವಲ್ಲ. ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಸಮಾನತೆ ಮತ್ತು ಸ್ವಾಭಿಮಾನದಿಂದ ಮುಕ್ತವಾಗಿ ಜೀವಿಸುವುದು ಈ ನೆಲದ ನೈಜ ಸ್ವತಂತ್ರವಾಗಿದೆ ಎಂದು ನಮ್ಮ ಶಾಲಾ ಆವರಣದಲ್ಲಿ ಆಗಸ್ಟ್ 15ರಂದು ಮಕ್ಕಳು ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ
ವೇಷಭೂಷಣಗಳನ್ನು ಧರಿಸಿ ಅಣಕು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಬಹಳ ಸಂಭ್ರಮದಿಂದ ನಮ್ಮ ಮಕ್ಕಳು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ಇದೇ ತಿಂಗಳು ಆಗಸ್ಟ್ 30, 2025ರಂದು ನನ್ನ ಪುಟಾಣಿಗಳ ತುಂಟ ಕೃಷ್ಣ ಹಾಗೂ ಮುದ್ದು ಸುಂದರಿ ರಾಧೆಯರ ವೇಷ ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಪೋಷಕರೊಡನೆ ಹಬ್ಬದ ಸಂಭ್ರಮದಂತೆ ನಮ್ಮ ಶಾಲಾ ಆವರಣದಲ್ಲಿ ಆಚರಿಸಿದೆವು. ಹಾಗೂ ಅದೇ ದಿನ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಯನ್ನು ಆಯೋಜಿಸಿ ಅದರಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಅದೇ ದಿನ ಗಜಾನನ ಸಂಘದ ವತಿಯಿಂದ ಆಯೋಜಿಸಿದ್ದ ಟೌನ್ ನೃತ್ಯ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ನೃತ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಹಾಗೆಯೇ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಯಿತು. ಮುಂದುವರೆದು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 4ರವರೆಗೆ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಪೂರ್ಣಗೊಳಿಸಲಾಯಿತು. ಲಕ್ಷಣದಲ್ಲಿ ಮಾನವನಾಗಿ, ಸ್ವರೂಪದಲ್ಲಿ ನಾನಾ ಸಾಗರವಾಗಿ, ಬಲವಾದ ಆತ್ಮಬಲದಿಂದ ಬದುಕಿ ಭವ್ಯತೆಯಲ್ಲಿ ಬಾಳುವ ದಿವ್ಯ ಶಕ್ತಿಯಾಗಿ ಸನ್ಮಾರ್ಗ ತೋರಿಸುವ ಗುರುವಿಗೆ ನಮಿಸುವ ದಿನವೇ ಶಿಕ್ಷಕರ ದಿನ. ನಮ್ಮ ಶಾಲೆಯಲ್ಲಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಮಕ್ಕಳು ಶಿಕ್ಷಕರಿಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಿ ತುಂಬ ಸಂಭ್ರಮದಿಂದ ಆಯೋಜಿಸಲಾಯಿತು. ಅದೇ ದಿನ ಹೋಬಳಿ ಮಟ್ಟದ ತಾಲೂಕು ಕ್ರೀಡಾಕೂಟದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಕೃಷಿಕ್ ಎಂಜೆ, ಲೇಖನ್ ಡಿಎಸ್, ಉಲ್ಲಾಸ್ ಗೌಡ, ಕುಶಾಲ್ ವಿ, ಕೀರ್ತನ ಇವರು ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದರು. ನಮ್ಮ ದೇಶದ ಮಹಾನ್ ಚೇತನಗಳಾದ ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅಕ್ಟೋಬರ್ 2ರಂದು ನಮ್ಮ ಶಾಲಾ ಆವರಣದಲ್ಲಿ ಆಚರಿಸಿದೆವು. ಮಧ್ಯಂತರ ರಜೆಯನ್ನು ಪೂರ್ಣಗೊಳಿಸಿ ಅಕ್ಟೋಬರ್ 13, 2025ರಂದು ಪುನರಾರಂಭಿಸಲಾಯಿತು. ಅಕ್ಟೋಬರ್ 17ರಂದು ರಾಮಾಯಣ ಸೃಷ್ಟಿಕರ್ತ ವಾಲ್ಮೀಕಿರವರ ಜಯಂತಿಯನ್ನು ಆಚರಿಸಲಾಯಿತು. ಕರ್ನಾಟಕ ಭಕ್ತಿ ಪಂಥದ ಪ್ರಮುಖ ಹರಿದಾಸರು, ಕವಿ ಮತ್ತು ಸಮಾಜ ಸುಧಾರಕರಾದ ಕನಕದಾಸರ ಜಯಂತಿಯನ್ನು ನಮ್ಮ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಬಡತನದಲ್ಲಿದ್ದರೂ ಮತ್ತು ಅನಕ್ಷರಸ್ಥರಾಗಿದ್ದರೂ ಮಕ್ಕಳಿಲ್ಲದ ಕಾರಣಕ್ಕೆ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ತನ್ನ ಮಕ್ಕಳಂತೆ ಬೆಳೆಸಿ ಪರಿಸರ ಮಾತೆ ಎಂದೇ ಪ್ರಸಿದ್ಧರಾದ ಸಾಲುಮರದ ತಿಮ್ಮಕ್ಕರವರು ನವೆಂಬರ್ 14, 2025ರಂದು ಇಹಲೋಕ ತ್ಯಜಿಸಿದರು. ಇವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಅಂದು ನಾವು ಅವರಿಗೆ ಮೌನಾಚರಣೆಯ ಮಾಡುವ ಮುಖೇನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ನವೆಂಬರ್ 14 ಮಕ್ಕಳಿಗಾಗಿ ಉತ್ತಮ ಶಿಕ್ಷಣ, ಆರೈಕೆ ಮತ್ತು ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಅವರ ಬಾಲ್ಯವನ್ನು ಸಂಭ್ರಮಿಸುವ ಸಲುವಾಗಿ ವಿವಿಧ ಮನೋರಂಜನೆಯನ್ನು ಆಯೋಜಿಸಲಾಗಿತ್ತು. ಏಡ್ಸ್ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲು ಡಿಸೆಂಬರ್ 1ರಂದು ವೈದ್ಯರ ಸಹಯೋಗದೊಂದಿಗೆ ಏಡ್ಸ್ ದಿನವನ್ನು ಆಚರಿಸಲಾಯಿತು. ಡಿಸೆಂಬರ್ 23ರಂದು ಅಂತಾರಾಷ್ಟ್ರೀಯ ಗಣಿತ ದಿನವನ್ನು ಖ್ಯಾತ ಗಣಿತಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜನ್ ರವರನ್ನು ಸ್ಮರಿಸುತ್ತಾ ಆಚರಿಸಲಾಯಿತು. ಬೆಳಗ್ಗೆ ಹುಟ್ಟುವ ಸೂರ್ಯನು ಕೂಡ ಮೊದಲು ರೈತನ ಬೆನ್ನನ್ನು ಸ್ಪರ್ಶಿಸಿ ಅನಂತರ ಭೂತಾಯಿಯನ್ನು ಸ್ಪರ್ಶಿಸುತ್ತಾನೆ. ಇದು ರೈತನಿಗೆ ಸಲ್ಲುವ ಗೌರವ. ರೈತ ದೇಶದ ಬೆನ್ನೆಲುಬು. ಅಂತಹ ರೈತನನ್ನು ನೆನೆಯುವ, ಆರಾಧಿಸುವ ದಿನವೇ ರೈತ ದಿನ. ಡಿಸೆಂಬರ್ 23ರಂದು ಅನ್ನದಾನ ಸುಖಿನೋ ಭವಂತು ಎಂಬ ನಾಣ್ಣುಡಿಯನ್ನು ಸ್ಮರಿಸುತ್ತಾ ಆಚರಿಸಲಾಯಿತು. GVNS ಮೆಗಾ ಕ್ವಿಜ್ ಅನ್ನು ಆಯೋಜಿಸಿ ಅದರ ಸಲುವಾಗಿ ಪ್ರಥಮ ಸುತ್ತಿನ ಲಿಖಿತ ಪರೀಕ್ಷೆಯನ್ನು ತೇರ್ಗಡೆ ಆದ ವಿದ್ಯಾರ್ಥಿಗಳು ದ್ವಿತೀಯ ಸುತ್ತಿಗೆ ಆಯ್ಕೆ ಮಾಡಲಾಗಿತ್ತು. ನಂತರ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ನಾಣ್ಣುಡಿಯಂತೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ ಎಂದರಿತು ಲೋಯರ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಒಂದು ದಿನದ ಪ್ರವಾಸವನ್ನು ಫಂಡೂಸ್ ವಾಟರ್ ಪಾರ್ಕ್, ವಾಣಿ ವಿಲಾಸ ಸಾಗರ ಹಾಗೂ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಚಿತ್ರದುರ್ಗದ ಜೋಗಿಮಟ್ಟಿ ಮತ್ತು ಮುರುಘಾ ಮಠಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದರು.
ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು ಎಂದು ಹೇಳುತ್ತಾ ತಿಂಗಳ ಅಂತ್ಯದಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ ಕನ್ನಡ ರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಯಿತು. 1/1/2026 ನೂತನ ವರ್ಷದಂದು ಕಳೆದ ವರ್ಷದ ಸಿಹಿ ಕಹಿ ಘಟನೆಗಳನ್ನು ಆತ್ಮಾವಲೋಕನ ಮಾಡುತ್ತಾ ಮುಂದಿನ ನವನವೀನ ಆಲೋಚನೆಗಳೊಂದಿಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಪೋಷಕರು ಕೂಡಿ ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಿಸಿದೆವು. ದಿನಾಂಕ 3 ಮತ್ತು 4 ಹೈಯರ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ 2 ದಿನದ ಶೈಕ್ಷಣಿಕ ಪ್ರವಾಸವನ್ನು ಮಡಿಕೇರಿ, ಕುಶಾಲನಗರ, ಅಬ್ಬೆ ಫಾಲ್ಸ್, ತಲಕಾವೇರಿ, ಭಾಗಮಂಡಲ, ನಾಗರಹೊಳೆ ಮತ್ತು ಮುಗಿಲುಪೇಟೆ ಮುಂತಾದ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಂಡು 21/1/2026ರಿಂದ 24/1/2024 4th ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಪೂರ್ಣಗೊಳಿಸಲಾಯಿತು. ಜನವರಿ 26ರಂದು 77ನೇ ಗಣರಾಜ್ಯೋತ್ಸವದಲ್ಲಿ ಮಕ್ಕಳನ್ನೇ ಮುಖ್ಯ ಅತಿಥಿಗಳನ್ನಾಗಿ ಮಾಡಿ ಮಕ್ಕಳಿಂದ ಧ್ವಜಾರೋಹಣವನ್ನು ಮಾಡಲಾಯಿತು. ಶೈಕ್ಷಣಿಕ ವರ್ಷದಲ್ಲಿ ಪ್ರತಿ ವರ್ಷ ಪ್ರತಿ ಶನಿವಾರದಂದು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರಹಾಕಲು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್, ಪಿಕ್ ಅಂಡ್ ಸ್ಪೀಚ್ ಕಾಂಪಿಟೇಷನ್, ಸೆಮಿನಾರ್, ಟೇಬಲ್ ಟೆಲ್ಲಿಂಗ್ ಕಾಂಪಿಟೇಷನ್ ಹಾಗೂ ಕ್ವಿಜ್ ಈ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿರುವ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಬೆಳೆಸಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಈ ವರ್ಷದಲ್ಲಿ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಒತ್ತು ಕೊಡುವ ಸಲುವಾಗಿ ಶಾಲೆಯಲ್ಲಿ ಸಂಗೀತ ಶಾಲೆಯನ್ನು ಸಹ ಆರಂಭಿಸಲಾಗಿದೆ. ಫೆಬ್ರವರಿ 6 ಮತ್ತು 7ರಂದು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಹಾಗೂ ಫೆಬ್ರವರಿ 5ರಂದು ಪೋಷಕರ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಪೋಷಕರ ಉತ್ಸಾಹ ಈ ಕ್ರೀಡಾಕೂಟದ ಮೆರುಗನ್ನು ಇಮ್ಮಡಿಗೊಳಿಸಿತು. ಅಂದು ಮಕ್ಕಳಿಗೂ ಮತ್ತು ಪೋಷಕರಿಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಯಾವುದು ಯಕಶ್ಚಿತ್ತಲ್ಲ, ಯಾವುದಕ್ಕೆ ಮೊದಲಿಲ್ಲ, ಯಾವುದಕ್ಕೆ ಕೊನೆಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಇಲ್ಲಿ ಯಾರೂ ಕೊನೆ ಮುಟ್ಟುವುದಿಲ್ಲ ಎಂದು ಭಗವಂತನ ಕೃಪೆಯೊಂದಿಗೆ ಧನಾತ್ಮಕವಾಗಿ ಆಲೋಚಿಸುತ್ತಾ ನಿಮ್ಮ ಮಗುವಿನ ಅಗತ್ಯಾನುಸಾರ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆ ಸದಾ ನಿಮ್ಮೊಂದಿಗೆ. ಯುವರ್ ಎಜುಕೇಷನ್, ಉತ್ತಮ ಭವಿಷ್ಯದತ್ತ ನಿಮ್ಮ ಮಗುವಿನ ಪಯಣ. 29 ಮಕ್ಕಳು ಹಾಗೂ 3 ಶಿಕ್ಷಕರಿಂದ ಪ್ರಾರಂಭಿಸಿ ಪ್ರಸ್ತುತ 704 ಮಕ್ಕಳು ಹಾಗೂ 39 ಸಿಬ್ಬಂದಿ ವರ್ಗದೊಂದಿಗೆ 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಅಂಬೆಗಾಲೊಡ್ಡುತ್ತಿರುವ ಜ್ಞಾನ ವಿಕಾಸ ವಿದ್ಯಾಸಂಸ್ಥೆಯ ಇಂದಿನ ಡೆಸಿನಿಯಲ್ ಸೆಲೆಬ್ರೇಷನ್ ರಸದೌತಣ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಂಭ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ.